ಅಕ್ಕ ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬರಬೇಕು, SIT ಮುಂದೆ ಹಾಜರಾಗಬೇಕು. ಅವರನ್ನು ಒಂದು ರೀತಿಯಲ್ಲಿ ಸಾಫ್ಟ್ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆಮೇಲೆ ಪ್ರಜ್ವಲ್ ರೇವಣ್ಣ ಕೂಡಲೇ ಭಾರತಕ್ಕೆ ಬರಬೇಕು, SIT ವಿಚಾರಣೆಯನ್ನು ಪ್ರಜ್ವಲ್ ಎದುರಿಸಬೇಕು. ರೇವಣ್ಣ ಅವರನ್ನು ಸಾಫ್ಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್ ನಡೀತಾ ಇರೋದು ನಿಜ ಅಂತ ಕೂಡ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಅವರ ಪ್ರತಿಕ್ರಿಯೆ ನೋಡೋಣ. ಅದಾದ ನಂತರ ಈಗ ನೀವೇ ಎಲ್ಲ ಗಮನಿಸಿದ್ದೀರಣ್ಣ, JP ಭವನದ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಹಾಸನದ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು SIT ತನಿಖೆಯನ್ನು ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನು ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು. ನನ್ನ ಅಭಿಪ್ರಾಯನೂ ಅಷ್ಟೇ, ಒಬ್ಬ ಪ್ರಜೆಯಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು, ಈಗ ಏನಿವಾಗ ಆರೋಪ ಬಂದಿದೆ, ಯಾರೇ ಆದರೂ ಆರೋಪ ಬಂದಂಥ ಸಂದರ್ಭದಲ್ಲಿ ಬಂದು ಆ ತನಿಖೆಯನ್ನು ಎದುರಿಸ್ತಕ್ಕಂಥದ್ದು ಸೂಕ್ತ. ಕೇವಲ ನಾವು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ ಎಲ್ಲೋದ್ರೂ ಇವತ್ತು ಹಳ್ಳಿಗಳಿಗೆ ನಾವು ಎಲ್ಲಿ ಓಡಾಡಿದ್ರು ಕೂಡ ಹಳ್ಳಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ದೇವೇಗೌಡರ ಕುಟುಂಬ ಇರ್ಬೋದು ಅಥವಾ ರೇವಣ್ಣ ಅವ್ರನ್ನ ಒಂದು ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡು ಯಾವ ರೀತಿ ಅವ್ರನ್ನ ಜೈಲಿಗೆ ಕಳಿಸಲೇಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಕೇವಲ ನಾವು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ ಎಲ್ಲೋದ್ರೂ ಇವತ್ತು ಹಳ್ಳಿಗಳಿಗೆ ನಾವು ಎಲ್ಲಿ ಓಡಾಡಿದ್ರು ಕೂಡ ಹಳ್ಳಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ದೇವೇಗೌಡರ ಕುಟುಂಬ ಇರ್ಬೋದು ಅಥವಾ ರೇವಣ್ಣ ಅವ್ರನ್ನ ಒಂದು ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡು ಯಾವ ರೀತಿ ಅವ್ರನ್ನ ಜೈಲಿಗೆ ಕಳಿಸಲೇಬೇಕು. ಇಡೀ ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಈಗ ಕುಮಾರಣ್ಣ ಅವ್ರು ಏನು ಪ್ರಸ್ತಾವ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ ಮಾಡಿದ್ದಾರೆ. ಬಹುಶಃ ಅವರಿಗೆ ಯಾವುದೋ ಒಂದು ಮೂಲದ ಮಾಹಿತಿ ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಒಂದು ನಾವೆಲ್ಲ ಗಮನಿಸ್ದಂಗೆ ಮೊದಲನೇ ದಿನದಿಂದ ಅಕ್ಕ ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬರಬೇಕು, SIT ಮುಂದೆ ಹಾಜರಾಗಬೇಕು. ಅವರನ್ನು ಒಂದು ರೀತಿಯಲ್ಲಿ ಸಾಫ್ಟ್ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆಮೇಲೆ ಪ್ರಜ್ವಲ್ ರೇವಣ್ಣ ಕೂಡಲೇ ಭಾರತಕ್ಕೆ ಬರಬೇಕು, SIT ವಿಚಾರಣೆಯನ್ನು ಪ್ರಜ್ವಲ್ ಎದುರಿಸಬೇಕು. ರೇವಣ್ಣ ಅವರನ್ನು ಸಾಫ್ಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್ ನಡೀತಾ ಇರೋದು ನಿಜ ಅಂತ ಕೂಡ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಅವರ ಪ್ರತಿಕ್ರಿಯೆ ನೋಡೋಣ. ಅದಾದ ನಂತರ ಈಗ ನೀವೇ ಎಲ್ಲ ಗಮನಿಸಿದ್ದೀರಣ್ಣ, JP ಭವನದ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಹಾಸನದ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು SIT ತನಿಖೆಯನ್ನು ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನು ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು. ನನ್ನ ಅಭಿಪ್ರಾಯನೂ ಅಷ್ಟೇ, ಒಬ್ಬ ಪ್ರಜೆಯಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು, ಈಗ ಏನಿವಾಗ ಆರೋಪ ಬಂದಿದೆ, ಯಾರೇ ಆದರೂ ಆರೋಪ ಬಂದಂಥ ಸಂದರ್ಭದಲ್ಲಿ ಬಂದು ಆ ತನಿಖೆಯನ್ನು ಎದುರಿಸ್ತಕ್ಕಂಥದ್ದು ಸೂಕ್ತ. ಕೇವಲ ನಾವು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ ಎಲ್ಲೋದ್ರೂ ಇವತ್ತು ಹಳ್ಳಿಗಳಿಗೆ ನಾವು ಎಲ್ಲಿ ಓಡಾಡಿದ್ರು ಕೂಡ ಹಳ್ಳಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ದೇವೇಗೌಡರ ಕುಟುಂಬ ಇರ್ಬೋದು ಅಥವಾ ರೇವಣ್ಣ ಅವ್ರನ್ನ ಒಂದು ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡು ಯಾವ ರೀತಿ ಅವ್ರನ್ನ ಜೈಲಿಗೆ ಕಳಿಸಲೇಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಕೇವಲ ನಾವು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ ಎಲ್ಲೋದ್ರೂ ಇವತ್ತು ಹಳ್ಳಿಗಳಿಗೆ ನಾವು ಎಲ್ಲಿ ಓಡಾಡಿದ್ರು ಕೂಡ ಹಳ್ಳಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ದೇವೇಗೌಡರ ಕುಟುಂಬ ಇರ್ಬೋದು ಅಥವಾ ರೇವಣ್ಣ ಅವ್ರನ್ನ ಒಂದು ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡು ಯಾವ ರೀತಿ ಅವ್ರನ್ನ ಜೈಲಿಗೆ ಕಳಿಸಲೇಬೇಕು. ಇಡೀ ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಈಗ ಕುಮಾರಣ್ಣ ಅವ್ರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಬಹುಶಃ ಅವರಿಗೆ ಯಾವುದೋ ಒಂದು ಮೂಲದ ಮಾಹಿತಿ ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಒಂದು ನಾವೆಲ್ಲ ಗಮನಿಸ್ದಂಗೆ ಮೊದಲನೇ ದಿನದಿಂದ SIT